ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಇವತ್ತು ಬೆಂಗಳೂರಿನಲ್ಲಿ ರೆಬಲ್ಸ್ ಮೀಟಿಂಗ್ ನಡೆಯಿತು. ಈ ಮೀಟಿಂಗ್ ಬೆನ್ನಲ್ಲೇ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಹೈಕಮಾಂಡ್ಗೆ ಈ ಟೀಮ್ ಮಾಡಿದೆ. ನಾವ್ಯಾರು ಬಿಜೆಪಿ ಬಿಡೋದಿಲ್ಲ, ಹೊಸ ಪಾರ್ಟಿಯನ್ನು ಕಟ್ಟೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಸೂಕ್ತ ನಿರ್ಧಾರ ಅಲ್ಲ. ಯತ್ನಾಳ್ ಪರ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಪಕ್ಷ ಬಿಡೋದೂ ಇಲ್ಲ, ಹೊಸ ಪಕ್ಷ ಕಟ್ಟೋದೂ ಇಲ್ಲ. ಪಕ್ಷದಲ್ಲಿ ಇಟ್ಕೊಂಡೇ ಈ ನಿರ್ಧಾರದ ವಿರುದ್ಧವಾಗಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿರುವ ಕ್ರಮ ಸರಿಯಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಮಾತನಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ರೆಬಲ್ಸ್ ಟೀಮ್ನ ಮೀಟಿಂಗ್ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್, ಜಿಎಂ ಸಿದ್ದೇಶ್ವರ್ ಹಾಗೆ ಹರೀಶ್ ಸೇರಿದಂತೆ 7ಕ್ಕೂ ಅಧಿಕ ಮಂದಿ ರೆಬಲ್ಸ್ ಟೀಮ್ನ ಸದಸ್ಯರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಪ್ರತಾಪ್ ಸಿಂಹ ಕೂಡ ಇಂಟ್ರೆಸ್ಟಿಂಗ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಈ ರೆಬಲ್ಸ್ ಟೀಮ್ನ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಮೀಟಿಂಗ್ ಆದ ನಂತರದಲ್ಲಿ ನಾವು ಯಾರೂ ಪಕ್ಷ ವಿರೋಧಿಯಾಗಿ ನಿಲ್ಲೋದಿಲ್ಲ, ಪಕ್ಷದಲ್ಲಿ ಇಟ್ಕೊಂಡೇನೆ ಇದೇ ಪಕ್ಷದಲ್ಲಿ ಮುಂದುವರೆದೇನೆ ಯತ್ನಾಳ್ ಅವರ ಉಚ್ಚಾಟನೆಯ ಕ್ರಮವನ್ನ ನಾವು ವಿರೋಧಿಸ್ತೇವೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ. ವರಿಷ್ಠರಿಗೆ ಯಾವ ಮಾಹಿತಿಯನ್ನ ನಾವು ಬಹಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರತಕ್ಕಂಥ ವಿಚಾರವನ್ನ ಇವತ್ತು ನಮಗೆ ಎರಿಗೆ ಬಂದಿದೆ. ಅದನ್ನ ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ, ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದೀವಿ. ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು ಬಿಜೆಪಿ ಪಕ್ಷದಲ್ಲಿ, ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಅದನ್ನ ವರಿಷ್ಠರು ಗಮನ ಹರಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸುದ್ದಿಗಳನ್ನ ಬಹಳ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಇವತ್ತು ಬೆಂಗಳೂರಿನಲ್ಲಿ ರೆಬಲ್ಸ್ ಮೀಟಿಂಗ್ ನಡೆಯಿತು. ಈ ಮೀಟಿಂಗ್ ಬೆನ್ನಲ್ಲೇ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಹೈಕಮಾಂಡ್ಗೆ ಈ ಟೀಮ್ ಮಾಡಿದೆ. ನಾವ್ಯಾರು ಬಿಜೆಪಿ ಬಿಡೋದಿಲ್ಲ, ಹೊಸ ಪಾರ್ಟಿಯನ್ನು ಕಟ್ಟೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಸೂಕ್ತ ನಿರ್ಧಾರ ಅಲ್ಲ. ಯತ್ನಾಳ್ ಪರ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಪಕ್ಷ ಬಿಡೋದೂ ಇಲ್ಲ, ಹೊಸ ಪಕ್ಷ ಕಟ್ಟೋದೂ ಇಲ್ಲ. ಪಕ್ಷದಲ್ಲಿ ಇಟ್ಕೊಂಡೇ ಈ ನಿರ್ಧಾರದ ವಿರುದ್ಧವಾಗಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿರುವ ಕ್ರಮ ಸರಿಯಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಮಾತನಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ರೆಬಲ್ಸ್ ಟೀಮ್ನ ಮೀಟಿಂಗ್ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್, ಜಿಎಂ ಸಿದ್ದೇಶ್ವರ್ ಹಾಗೆ ಹರೀಶ್ ಸೇರಿದಂತೆ 7ಕ್ಕೂ ಅಧಿಕ ಮಂದಿ ರೆಬಲ್ಸ್ ಟೀಮ್ನ ಸದಸ್ಯರು ಈ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಪ್ರತಾಪ್ ಸಿಂಹ ಕೂಡ ಇಂಟ್ರೆಸ್ಟಿಂಗ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಈ ರೆಬಲ್ಸ್ ಟೀಮ್ನ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಮೀಟಿಂಗ್ ಆದ ನಂತರದಲ್ಲಿ ನಾವ್ಯಾರೂ ಪಕ್ಷ ವಿರೋಧಿಯಾಗಿ ನಿಲ್ಲೋದಿಲ್ಲ, ಪಕ್ಷದಲ್ಲಿ ಇಟ್ಕೊಂಡೇನೆ ಇದೇ ಪಕ್ಷದಲ್ಲಿ ಮುಂದುವರೆದೇನೆ ಯತ್ನಾಳ್ ಅವರ ಉಚ್ಚಾಟನೆಯ ಕ್ರಮವನ್ನ ನಾವು ವಿರೋಧಿಸ್ತೇವೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ. ವರಿಷ್ಠರಿಗೆ ಯಾವ ಮಾಹಿತಿಯನ್ನ ನಾವು ಬಹಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರತಕ್ಕಂಥ ವಿಚಾರವನ್ನ ಇವತ್ತು ನಮಗೆ ಎರಿಗೆ ಬಂದಿದೆ. ಅದನ್ನ ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ, ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದೀವಿ. ಆ ಕಾರಣಕ್ಕೋಸ್ಕರನೇ
ಅನೇಕ ಬದಲಾವಣೆಗಳು ಬಿಜೆಪಿ ಪಕ್ಷದಲ್ಲಿ, ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಅದನ್ನ ವರಿಷ್ಠರು ಗಮನ ಹರಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸುದ್ದಿಗಳನ್ನ ಬಹಳ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಇವತ್ತು ಬೆಂಗಳೂರಿನಲ್ಲಿ ರೆಬಲ್ಸ್ ಮೀಟಿಂಗ್ ನಡೆಯಿತು. ಈ ಮೀಟಿಂಗ್ ಬೆನ್ನಲ್ಲೇ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಹೈಕಮಾಂಡ್ಗೆ ಈ ಟೀಮ್ ಮಾಡಿದೆ. ನಾವ್ಯಾರು ಬಿಜೆಪಿ ಬಿಡೋದಿಲ್ಲ, ಹೊಸ ಪಾರ್ಟಿಯನ್ನು ಕಟ್ಟೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಸೂಕ್ತ ನಿರ್ಧಾರ ಅಲ್ಲ. ಯತ್ನಾಳ್ ಪರ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಪಕ್ಷ ಬಿಡೋದೂ ಇಲ್ಲ, ಹೊಸ ಪಕ್ಷ ಕಟ್ಟೋದೂ ಇಲ್ಲ. ಪಕ್ಷದಲ್ಲಿ ಇಟ್ಕೊಂಡೇ ಈ ನಿರ್ಧಾರದ ವಿರುದ್ಧವಾಗಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿರುವ ಕ್ರಮ ಸರಿಯಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಮಾತನಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ರೆಬಲ್ಸ್ ಟೀಮ್ನ ಮೀಟಿಂಗ್ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್, ಜಿಎಂ ಸಿದ್ದೇಶ್ವರ್ ಹಾಗೆ ಹರೀಶ್ ಸೇರಿದಂತೆ 7ಕ್ಕೂ ಅಧಿಕ ಮಂದಿ ರೆಬಲ್ಸ್ ಟೀಮ್ನ ಸದಸ್ಯರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಪ್ರತಾಪ್ ಸಿಂಹ ಕೂಡ, ಇಂಟ್ರೆಸ್ಟಿಂಗ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಈ ರೆಬಲ್ಸ್ ಟೀಮ್ನ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಮೀಟಿಂಗ್ ಆದ ನಂತರದಲ್ಲಿ ನಾವ್ಯಾರೂ ಪಕ್ಷ ವಿರೋಧಿಯಾಗಿ ನಿಲ್ಲೋದಿಲ್ಲ, ಪಕ್ಷದಲ್ಲಿ ಇಟ್ಕೊಂಡೇನೆ, ಇದೇ ಪಕ್ಷದಲ್ಲಿ ಮುಂದುವರೆದೇನೆ ಯತ್ನಾಳ್ ಅವರ ಉಚ್ಚಾಟನೆಯ ಕ್ರಮವನ್ನ ನಾವು ವಿರೋಧಿಸ್ತೇವೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ. ವರಿಷ್ಠರಿಗೆ ಯಾವ ಮಾಹಿತಿಯನ್ನ ನಾವು ಬಹಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರತಕ್ಕಂಥ ವಿಚಾರವನ್ನ ಇವತ್ತು ನಮಗೆ ಎರಿಗೆ ಬಂದಿದೆ. ಅದನ್ನ ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ, ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದೀವಿ. ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು ಬಿಜೆಪಿ ಪಕ್ಷದಲ್ಲಿ, ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಅದನ್ನ ವರಿಷ್ಠರು ಗಮನ ಹರಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸುದ್ದಿಗಳನ್ನ ಬಹಳ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಇವತ್ತು ಬೆಂಗಳೂರಿನಲ್ಲಿ ರೆಬಲ್ಸ್ ಮೀಟಿಂಗ್ ನಡೆಯಿತು. ಈ ಮೀಟಿಂಗ್ ಬೆನ್ನಲ್ಲೇ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಹೈಕಮಾಂಡ್ಗೆ ಈ ಟೀಮ್ ಮಾಡಿದೆ. ನಾವ್ಯಾರು ಬಿಜೆಪಿ ಬಿಡೋದಿಲ್ಲ, ಹೊಸ ಪಾರ್ಟಿಯನ್ನು ಕಟ್ಟೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಸೂಕ್ತ ನಿರ್ಧಾರ ಅಲ್ಲ. ಯತ್ನಾಳ್ ಪರ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಪಕ್ಷ ಬಿಡೋದೂ ಇಲ್ಲ, ಹೊಸ ಪಕ್ಷ ಕಟ್ಟೋದೂ ಇಲ್ಲ. ಪಕ್ಷದಲ್ಲಿ ಇಟ್ಕೊಂಡೇ ಈ ನಿರ್ಧಾರದ ವಿರುದ್ಧವಾಗಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿರುವ ಕ್ರಮ ಸರಿಯಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಮಾತನಾಡಿದ್ದಾರೆ ಕುಮಾರ್ ಬಂಗಾರಪ್ಪ. ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ರೆಬಲ್ಸ್ ಟೀಮ್ನ ಮೀಟಿಂಗ್ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಯತ್ನಾಳ್, ಜಿಎಂ ಸಿದ್ದೇಶ್ವರ್ ಹಾಗೆ ಹರೀಶ್ ಸೇರಿದಂತೆ 7ಕ್ಕೂ ಅಧಿಕ ಮಂದಿ ರೆಬಲ್ಸ್ ಟೀಮ್ನ ಸದಸ್ಯರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಪ್ರತಾಪ್ ಸಿಂಹ ಕೂಡ, ಇಂಟ್ರೆಸ್ಟಿಂಗ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಈ ರೆಬಲ್ಸ್ ಟೀಮ್ನ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಮೀಟಿಂಗ್ ಆದ ನಂತರದಲ್ಲಿ ನಾವ್ಯಾರೂ ಪಕ್ಷ ವಿರೋಧಿಯಾಗಿ ನಿಲ್ಲೋದಿಲ್ಲ, ಪಕ್ಷದಲ್ಲಿ ಇಟ್ಕೊಂಡೇನೆ, ಇದೇ ಪಕ್ಷದಲ್ಲಿ ಮುಂದುವರೆದೇನೆ ಯತ್ನಾಳ್ ಅವರ ಉಚ್ಚಾಟನೆಯ ಕ್ರಮವನ್ನ ನಾವು ವಿರೋಧಿಸ್ತೇವೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ. ವರಿಷ್ಠರಿಗೆ ಯಾವ ಮಾಹಿತಿಯನ್ನ ನಾವು ಬಹಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬಿಜೆಪಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರತಕ್ಕಂಥ ವಿಚಾರವನ್ನ ಇವತ್ತು ನಮಗೆ ಎರಿಗೆ ಬಂದಿದೆ. ಅದನ್ನ ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷವನ್ನ ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ
ಉದ್ದೇಶಗಳು ಕೂಡ ಇಲ್ಲ, ಆ ತರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇನೆ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿಜೆಪಿ ಪಕ್ಷವನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದೀವಿ. ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು ಬಿಜೆಪಿ ಪಕ್ಷದಲ್ಲಿ, ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಅದನ್ನ ವರಿಷ್ಠರು ಗಮನ ಹರಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸುದ್ದಿಗಳನ್ನ ಬಹಳ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ